ಕಂಡು ಬರ್ತಾ ಇದೆ. ವಾಟ್ಸ್ಆಪ್ ಮತ್ತು ಫೇಸ್ ರೀಡಿಂಗ್ ಡೀಟೇಲ್ಸ್ ಅನ್ನು ಆಲ್ರೆಡಿ ಡಿಆರ್ಐ ಅಧಿಕಾರಿಗಳು ತೆಗೆಸಿದ್ದಾರೆ. ಡಿಆರ್ಐ ತನಿಖೆಯ ಜೊತೆಗೆ ಸಿಬಿಐ ತನಿಖೆಯೂ ಸಹ ಶುರುವಾಗಿದೆ. ಸೋಮವಾರವೇ ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿದ್ದಾರೆ ಸಿಬಿಐ ಟೀಮ್ನ ಸದಸ್ಯರು. ರಣ್ಯಾರನ್ನ ವಶಕ್ಕೆ ಪಡೆದು ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಮಾಡಲಿಕ್ಕೆ ಸಿಬಿಐ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆ ಹಚ್ಚೋದಿಕ್ಕೆ, ಅಂದ್ರೆ ಯಾರು ಇದರ ನಾಯಕ, ಯಾರು ಇದರ ಸಿಂಡಿಕೇಟ್ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಇದೀಗ ಸಿಬಿಐ ಮುಂದಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ದಂಧೆಯ ಹಿಂದೆ ಆ ಮಂತ್ರಿಯ ಪಾಲಿರೋದನ್ನ ಡಿಆರ್ಐ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅಧಿಕಾರ ಇಲ್ಲದಿದ್ದಾಗಲೇ ನಟಿ ರಣ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದರು ಇವರು. ಮುಂಬೈ ಸೇರಿದಂತೆ ದೇಶದ ಹಲವು ನಗರಗಳಲ್ಲಿ ಮಂತ್ರಿಯ ಜೊತೆಗೆ ರಣ್ಯಾ ಅವರು ಇದ್ರು ಅನ್ನುವ ಮಾಹಿತಿ ಇದೆ. ಮುಂಬೈನಲ್ಲಿ ಜೊತೆಗಿದ್ದ ಬಗ್ಗೆ ಹಲವರಿಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗಷ್ಟೇ ನಟಿ ರಣ್ಯಾರಾವ್ ಅವರು ಮದುವೆಯಾಗಿರ್ತಾರೆ. ಆ ಮಂತ್ರಿಯಿಂದಲೇ ಏರ್ಪೋರ್ಟ್ನಲ್ಲಿ ರಣ್ಯಾ ಅವರಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಡಲಾಗ್ತಾ ಇತ್ತು. ಆಕೆ ಯಾವ ರೀತಿಯಾಗಿ ತಪ್ಪಿಸಿಕೊಂಡು ಬರಬಹುದು, ಚೆಕ್ ಪಾಯಿಂಟ್ಗಳಿಂದ ಆಕೆಗೆ ಯಾವ ರೀತಿಯಾಗಿ ವಿನಾಯಿತಿ ಸಿಗ್ತಾ ಇತ್ತು ಮತ್ತು ಬಹಳ ಈಸಿಯಾಗಿ ಗಟ್ಟಿ ಚಿನ್ನವನ್ನು ಯಾವ ರೀತಿಯಾಗಿ ಒಳಗಡೆ ತಗೊಬರ್ತಾ ಇದ್ಲು ಅನ್ನೋದಕ್ಕೆ ಈಕೆಗೆ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿಯೇ ಆ ಮಂತ್ರಿಯಿಂದಲೇ ಏರ್ಪೋರ್ಟ್ನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. 4 ರಿಂದ 5 ಪೊಲೀಸರನ್ನು ಕಳುಹಿಸಿ ಏರ್ಪೋರ್ಟ್ನಿಂದ ಮಂತ್ರಿ ಕರೆಸ್ಕೊಳ್ತಾ ಇದ್ರಂತೆ ಇವರನ್ನು. ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಪೊಲೀಸ್ ಎಸ್ಕಾಟ್ನಲ್ಲೇ ರಣ್ಯಾ ಬರ್ತಾ ಇದ್ರು. ಮೈಸೂರಿಗೆ ಹೋದಂತೆ ದುಬೈಗೆ ಹೋಗಿ ಬರ್ತಾ ಇದ್ರು ರಣ್ಯಾರಾವ್ ಅವರು. ಪಕ್ಕದ ನಮ್ಮ ಮೈಸೂರಿಗೆ ಹೋಗಿ ಬರೋ ಹಾಗೆ ದುಬೈಗೆ ಹೋಗಿ ಬರ್ತಾ ಇದ್ರು ರಣ್ಯಾರಾವ್ ಅವರು. ಯಾಕಂದರೆ ತಿಂಗಳಲ್ಲಿ ಏನಿಲ್ಲ ಅಂದರೆ 10 ರಿಂದ 15 ಸಲ ಇವರು ದುಬೈಗೆ ಹೋಗ್ತಾ ಇದ್ರಂತೆ. ಹಲವು ಬಾರಿ ಬೆಳಗ್ಗೆ ಹೋಗಿ ರಾತ್ರಿ ವೇಳೆಗೆಲ್ಲ ವಾಪಸ್ ಆಗ್ತಾ ಇದ್ರಂತೆ. ನೋಡಿ, ಒಂದು ರೀತಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋ ಥರ. ಈಗ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ರಾತ್ರಿ ಬರ್ತಾರಲ್ಲ, ನಮ್ಮ ಬೆಂಗಳೂರಿನ ಅಕ್ಕಪಕ್ಕ ಇರ್ತಕ್ಕಂಥ ಒಂದಷ್ಟು ಜನರು ರೈಲಲ್ಲಿ ಪ್ರಯಾಣ ಮಾಡ್ತಾರೆ. ಮೈಸೂರು, ಮಂಡ್ಯ, ತುಮಕೂರು, ಆಮೇಲೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಇರೋರು ಅವ್ರ ಮನೆ ಅಲ್ಲಿರುತ್ತೆ. ಆದರೆ ಅವ್ರು ಬೆಂಗಳೂರಿಗೆ ಕೆಲಸಕ್ಕೆ ಬರಬೇಕಂದ್ರೆ ಬೆಳಗ್ಗೆ ಹೋಗಿ ರಾತ್ರಿ ಬಂದುಬಿಡ್ತಾರೆ. ಸೊ ಅದೇ ರೀತಿಯಾಗಿ ಈಕೆ ದುಬೈಗೆ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾ ಇದ್ಲು. ಜನವರಿ 18ರಂದು ಅಮೆರಿಕದಲ್ಲಿ 7 ದಿನ ಉಳ್ಕೊಂಡಿರೋದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಈಗಾಗಲೇ ರಣ್ಯಾ ಬಗ್ಗೆ ಡಿಆರ್ಐ ಆಂತರಿಕ ತನಿಖೆಯೂ ಸಹ ಶುರುವಾಗಿದೆ. ಪ್ರತಿ ಚಲನವಲನವನ್ನು ಸಹ ಕಣ್ಣಿಟ್ಟು ಫಾಲೋ ಮಾಡ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಫೆಬ್ರವರಿಯಲ್ಲಿ ದುಬೈಗೆ ಪದೇ ಪದೇ ಹೋದಾಗ ಒಂದು ಡೌಟ್ ಕನ್ಫರ್ಮ್ ಆಗುತ್ತೆ. ಹೀಗಾಗಿ ರಣ್ಯಾ ಲಾಕ್ ಆಗ್ತಾ ಇದ್ದಂತೆಯೇ ಮಂತ್ರಿಯ ಕೈವಾಡವೂ ಸಹ ಬಯಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಮಂತ್ರಿಯನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಬಹುದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾರೀ ಹಗರಣವಾಗಲಿದೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅನ್ನೋದು. ಕೇರಳದ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನು ಕರ್ನಾಟಕದ ಗೋಲ್ಡ್ ಸ್ಮಗ್ಲಿಂಗ್ ಮೀರಿಸಲಿದೆ ಅಂತ. ಇದು ನೋಡಿದಷ್ಟು ಈಸಿಯಾಗಿಲ್ಲ. ಇದು ಬರೀ ರಣ್ಯಾರಾವ್ಗೆ ಮಾತ್ರ ಸುತ್ತಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಅಲ್ಲ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ದೊಡ್ಡವರ ಹೆಸರುಗಳು ಇದರಲ್ಲಿ ತಲುಕು ಹಾಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮಂತ್ರಿಯ ಜೊತೆಗೆ ಈಕೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಈಕೆ ಮಂತ್ರಿಯ ಸಪೋರ್ಟ್ನಿಂದಲೇ ಎಲ್ಲ ಅಕ್ರಮವಾದಂಥ ಚಟುವಟಿಕೆಗಳನ್ನು ಈಕೆ ಮಾಡ್ತಾ ಇದ್ಲು ಅನ್ನೋದನ್ನ ಈಗ ಡಿಆರ್ಐ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮತ್ತು ಪೊಲೀಸರನ್ನ ಕಳಿಸ್ಕೊಟ್ಟು ಈಕೆಯನ್ನು ಅಲ್ಲಿಂದ ಏರ್ಪೋರ್ಟ್ನಿಂದ ಪಿಕಪ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಮತ್ತು ಯಾವುದೇ ಚೆಕ್ ಪಾಯಿಂಟ್ಗಳಲ್ಲಿ ಈಕೆಗೆ ಚೆಕಿಂಗ್ ನಡೀತಾ ಇರಲಿಲ್ಲ. ಅದೆಲ್ಲ ವ್ಯವಸ್ಥೆಯನ್ನ ಈ ಪ್ರಭಾವಿ ಮಂತ್ರಿ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಡಿಆರ್ಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆಲ್ರೆಡಿ ಸಿಬಿಐ ತನಿಖೆ ಈಗ ಶುರುವಾಗಿದೆ. ಸಿಬಿಐ ಅಧಿಕಾರಿಗಳು ಸೋಮವಾರ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಅವರು ಬರ್ತಾ ಇದ್ದ ಹಾಗೆ ರಣ್ಯಾರಾವ್ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಅದಾದ್ಮೇಲೆ ಈಗ ಆ ಮಂತ್ರಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅವರನ್ನು ಸಹ ಅರೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಈಗ ಈ